ಇನ್ನು ನಿನ್ನೆ ಸದನದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆಯಿತು. ಲೋಕಸಭೆಯಲ್ಲೂ ಕೂಡ ಸಾಕಷ್ಟು ಜಟಾಪಟಿ ನಡೆಯಿತು. ಇತ್ತ ರಾಜ್ಯಸಭೆಯಲ್ಲೂ ಕೂಡ ಸಾಕಷ್ಟು ಜಟಾಪಟಿ ನಡೆಯಿತು. ಇನ್ನು ಮೊದಲ ಸುದ್ದಿ ಏನು ಅಂತ ನೋಡೋದಾದ್ರೆ, ಧರಣಿ ಮಂಡಲದೊಳಗೆ ವಿಧಾನಮಂಡಲ ಅಧಿವೇಶನದ ಕೊನೆಯ ದಿನವೂ ಕೂಡ ಸಂಪೂರ್ಣವಾಗಿ ಧರಣಿ ನಡೆಯಿತು. ಇಡೀ ದಿನ ಕೇವಲ ಧರಣಿ, ಸದ್ದು ಗದ್ದಲಕ್ಕೆ ಇಡೀ ಕಲಾಪ ಬಲಿಯಾಯಿತು. ಗದ್ದಲದಿಂದಲೇ ಇಡೀ ಕಲಾಪ ಮುಳುಗೋಯಿತು. ಅಬಕಾರಿ ಇಲಾಖೆಯಲ್ಲಿ ಹಗರಣ ನಡೆದಿದೆ ಅಂತ ಆರೋಪಿಸಿ ಅಬಕಾರಿ ಸಚಿವ ತಿಮ್ಮಾಪುರ್ ಅವರು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಮಂಗಳವಾರ ಅಹೋರಾತ್ರಿ ಧರಣಿ ನಡೆಸಿದ್ದ ವಿಪಕ್ಷ ಸದಸ್ಯರು ಬುಧವಾರ ಇಡೀ ದಿನ ಪ್ರತಿಭಟನೆ ಮಾಡಿದ್ರು. ಮತ್ತೊಂದೆಡೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಅವರು ಬಿಜೆಪಿಗರನ್ನ ಟೀಕೆ ಮಾಡಿದ್ದು ಗದ್ದಲಕ್ಕೆ ತುಪ್ಪ ಸುರಿದು ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಕೂಡ ಸಿಕ್ತು. ಮೇಲ್ಮನೆಯಲ್ಲಿ ಸಿಟಿ ರವಿ ಪಾಕ್ ನಾಲಿಗೆ ಮಾತು ಕಲಾಪವನ್ನ ಬಲಿ ಪಡಿತು. ಇನ್ನು ಕೊನೆಯ ದಿನವೂ ಕೂಡ ತಿಮ್ಮಾಪುರ್ ಅವರ ವಿಚಾರಕ್ಕೆ ಸದ್ದು ಗದ್ದಲ ನಡೆಯಿತು. ಅಬಕಾರಿಯಲ್ಲಿ ಅಕ್ರಮ ಆರೋಪ ಕೇಳಿಬಂದಿತ್ತು. ಇಡೀ ದಿನ ಬಾವಿಯಲ್ಲಿ ಇಳಿದು ವಿಪಕ್ಷ ಧರಣಿ ಮಾಡಿತು. ಸಚಿವರ ತಲೆದಂಡ ಆಗಬೇಕು, ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದರು. ಅಧಿವೇಶನ ಕೊನೆಯ ದಿನವಾದ ಬುಧವಾರವೂ ವಿಧಾನಸಭೆಯಲ್ಲಿ ಅಬಕಾರಿ ಇಲಾಖೆ ವಿರುದ್ಧ ಅಕ್ರಮದ ಗದ್ದಲ ಕೋಲಾಹಲಕ್ಕೆ ಕಾರಣ ಆಯಿತು. ಇಲಾಖಾ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿ ನಡೆಸಿದ್ದ ವಿಪಕ್ಷ ಸದಸ್ಯರು ಇಡೀ ದಿನ ಸದನದ ಬಾವಿಗೆ ಇಳಿದು ಪ್ರತಿಭಟನೆ ಮುಂದುವರೆಸಿದ್ರು. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಅಕ್ರಮ ನಡೆದಿದೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಶಿವಲಿಂಗೇಗೌಡ ಅವರ ಮಾತಿಂದ ಕಿಚ್ಚು ಜಾಸ್ತಿಯಾಯಿತು. ನಾಯಿ ಕೋತಿ ಪದವನ್ನ ಬಳಕೆ ಮಾಡಿ ಬಿಜೆಪಿಗರಿಂದ ಇದಕ್ಕೆ ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ರು. ಕ್ಷಮೆಯಾಚನೆಗೆ ಬಿಗಿಪಟ್ಟು ಕೂಡ ಹಿಡಿದ್ರು. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿ ಸದನದ ಬಾವಿಗೆ ಇಳಿದಿದ್ದ ಬಿಜೆಪಿ ಸದಸ್ಯರು ಹಾಗೂ ಜೆಡಿಎಸ್ನ ಸದಸ್ಯರ ನಡೆಗೆ ತೀವ್ರವಾಗಿ ವಾಗ್ವಾದ, ಅಸಭ್ಯ ಭಾಷೆಗೆ ತಿರುಗಿದ ಪರಿಣಾಮ ಅರ್ಧ ದಿನ ಕಲಾಪ ಇದಕ್ಕೆ ಬಲಿಯಾದ ಘಟನೆ ನಡೆಯಿತು. ಸದನದ ಬಾವಿಯಿಂದಲೇ ಬಿಜೆಪಿ ವೇದವ್ಯಾಸ್ ಕಾಮತ್, ಶರಣು ಸಲಗಾರ್ ಅವರು ಕೊಬ್ಬರಿ ಕಳ್ಳ, ರೈತರಿಗೆ ಮೋಸ ಮಾಡಿದೀಯಾ ಅಂತ ಶಿವಲಿಂಗೇಗೌಡರ ಬೆನ್ನಿಗೆ ಚೂರಿ ಹಾಕಿದೆಯಾ ಅಂತ ಶಿವಲಿಂಗೇಗೌಡ ಅವರಿಗೆ ಛೇಡಿಸಿದ್ರು. ಇನ್ನು ಇದರಿಂದ ತಾಳ್ಮೆ ಕಳೆದುಕೊಂಡ ಶಿವಲಿಂಗೇಗೌಡರು ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ, ಕೋತಿಗಳ ಥರ ಕೂಗಿ ನಾಯಿಗಳಿಗಿಂತ ಕಡೆಯಾಗಿರೋ ಅಯೋಗ್ಯರು ನೀವು ಥೂ ಅಂತ ಅವರು ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿಯ ಏನು ಶಾಸಕರಿದ್ರು ಎಲ್ಲರೂ ಕೂಡ ಆಕ್ರೋಶ ಹೊರಹಾಕಿದ್ರು. ವಿಪಕ್ಷದ ನಾಯಕರು ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ರು. ಇದು ಸದ್ದುಗದ್ದಲಕ್ಕೆ ಕಾರಣ ಆಯಿತು. ಇನ್ನು ಸದನದಿಂದ ರವಿ ಒಂದು ದಿನ ಅಮಾನತಾದ್ರು. ಸಿಟಿ ರವಿ ಅವರು ಪಾಕಿಸ್ತಾನ ನಾಲಿಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷಾದ ಹೇಳೋದಕ್ಕೆ ನಕಾರ ವ್ಯಕ್ತಪಡಿಸಿದ್ರು. ಸಭಾಪತಿಗಳ ಶಿಕ್ಷೆ ಪ್ರಕಟ ಆಯಿತು. ಕಾಂಗ್ರೆಸ್ ಶಾಸಕರೊಬ್ಬರನ್ನ ಉದ್ದೇಶಿಸಿ ನೀಡಿದಂತಹ ಪಾಕಿಸ್ತಾನದ ನಾಲಿಗೆ ಅನ್ನೋ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷಾದ ವ್ಯಕ್ತಪಡಿಸಬೇಕು ಅಂತ ಕಾಂಗ್ರೆಸ್ ಸದಸ್ಯರು ಆಗ್ರಹ ಮಾಡಿದ್ರು. ಸಭಾಪತಿಗಳ ಮನವಿಗೆ ಸಿಟಿ ರವಿಯವರು ನಿರಾಕರಣೆ ಮಾಡಿದ ಹಿನ್ನೆಲೆ ಸಭಾಪತಿ ಬಸವರಾಜ ಹೊರಟ್ಟಿಯವರು ಒಂದು ದಿನದ ಮಟ್ಟಿಗೆ ಅವರನ್ನು ಸದನದಿಂದ ಅಮಾನತು ಮಾಡಿ ಆದೇಶ ಹೊರಡಿಸಿದರು. ಭೋಜನ ವಿರಾಮದ ನಂತರ ಕಲಾಪ ಆರಂಭವಾಗ್ತಾ ಇದ್ದಂತೆ ಸಿಟಿ ರವಿಯವರನ್ನ ಸದನದಿಂದ ಹೊರ ಹಾಕಬೇಕು ಅಂತ ಸಭಾಪತಿಗಳಿಗೆ ಕಾಂಗ್ರೆಸ್ ಮನವಿ ಸಲ್ಲಿಸಿತ್ತು. ಪ್ರತಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರಿಗೆ ಸಭಾಪತಿ ಬಸವರಾಜ ಹೊರಟ್ಟಿಯವರು ಸೂಚನೆ ಕೂಡ ಕೊಟ್ಟರು. ಸಭಾಪತಿಯವರು ನಿಗದಿ ಮಾಡಿದ್ದ ಸಮಯದಲ್ಲೂ ಕೂಡ ಸಿಟಿ ರವಿಯವರು ಬರದೇ ಇದ್ದಿದ್ದಕ್ಕೆ ಅವರನ್ನು ಅಮಾನತು ಮಾಡಲಾಯಿತು. ಇನ್ನು ಸದನದಲ್ಲಿ ಜಿ ವಿಚಾರ ಕೂಡ ತೀವ್ರವಾಗಿ ಪ್ರಸ್ತಾಪ ಆಯಿತು. ಜಿ ಗೋರಾಮ್ಜಿ ಅನ್ನುವಂತಹ ಹೆಸರಲ್ಲಿ ನಿನ್ನೆ ತೀವ್ರವಾಗಿ ಸದ್ದುಗದ್ದಲಕ್ಕೆ ಕಾರಣ ಆಯಿತು. ಈ ಜಿಯನ್ನು ಗೋರಾಮ್ಜಿ ಇದನ್ನು ಹೊರಗಡೆ ಕಳಿಸ್ಬೇಕು ಅಂತ ಒತ್ತಾಯ ಮಾಡಿದ್ರು. ವಿಧಾನಮಂಡಲದಲ್ಲಿ ಸರ್ಕಾರ ನಿರ್ಣಯ ಅಂಗೀಕಾರ ಮಾಡಿತು. ಮನ್ರೇಗಾ ಕಾಯ್ದೆ ಮರು ಜಾರಿಗೆ ಆಗ್ರಹ ಕೂಡ ಆಯಿತು. ಬಿಜೆಪಿ ಸಭಾತ್ಯಾಗದ ಮಧ್ಯೆ ಅಂಗೀಕಾರ ಮಾಡಲಾಯಿತು. ಕೇಂದ್ರ ಸರ್ಕಾರದ ಜಿ ಕಾಯ್ದೆ ರದ್ದುಪಡಿಸಬೇಕು ಹಾಗೂ ಮನ್ರೇಗಾ ಕಾಯ್ದೆಯನ್ನು ಪುನಃ ಸ್ಥಾಪನೆ ಮಾಡಬೇಕು ಅಂತ ಸದನದಲ್ಲಿ ಉಭಯ ಸದನಗಳಲ್ಲಿ ಮಂಡನೆ ಮಾಡಿದ ನಿರ್ಣಯವನ್ನು ಬುಧವಾರ ವಿರೋಧ ಪಕ್ಷಗಳ ಸದಸ್ಯರ ಗದ್ದಲ ಹಾಗೂ ಸಭಾತ್ಯಾಗದ ನಡುವೆ ಧ್ವನಿಮತದ ಮುಖಾಂತರ ಅಂಗೀಕಾರ ಮಾಡಲಾಯಿತು. ವಿಧಾನಸಭೆಯಲ್ಲಿ ನಿರ್ಣಯದ ಮೇಲಿನ ಚರ್ಚೆ ಮುಗಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ನಿರ್ಣಯ ಅಂಗೀಕರಿಸುವಂತೆ ಸದನವನ್ನು ಕೋರಿದರು. ಸ್ಪೀಕರ್ ಯುಟಿ ಖಾದರ್ ಅವರು ನಿರ್ಣಯವನ್ನು ಧ್ವನಿಮತಕ್ಕೆ ಹಾಕುವ ಮೂಲಕ ಅಂಗೀಕಾರ ಮಾಡಿ ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಿದರು. ಇನ್ನು ಸದನದ ಬಾವಿಗೆ ಇಳಿದು ವಿಪಕ್ಷದ ನಾಯಕರು ಪ್ರತಿಭಟನೆ ಮಾಡಿದ್ರು. ಇದೇ ವೇಳೆ ಅಬಕಾರಿ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಬುಧವಾರವೂ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಸದಸ್ಯರು ಸದನದ ಬಾವಿಗೆ ಇಳಿದು ಧರಣಿಯನ್ನು ಮುಂದುವರೆಸಿದರು.
ಗದ್ದಲದ ನಡುವೆ ಈ ನಿರ್ಣಯ ಬೆಂಬಲಿಸಿ ಕಾಂಗ್ರೆಸ್ನ ಕೆಲವು ಶಾಸಕರು ಮಾತನಾಡಿದರು. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ಬೆಂಬಲಿಸಿ ಮಾತನಾಡಿದರು. ಕೊನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ನಿರ್ಣಯವನ್ನು ಸಮರ್ಥನೆ ಮಾಡಿಕೊಂಡ್ರು. ಬಳಿಕ ವಿರೋಧ ಪಕ್ಷದ ಸದಸ್ಯರು ಈ ನಿರ್ಣಯವನ್ನು ವಿರೋಧ ಮಾಡಿ ಸಭಾತ್ಯಾಗ ಮಾಡಿ ಹೊರ ನಡೆದರು. ಸಭಾತ್ಯಾಗಕ್ಕೂ ಮುನ್ನ ಮಾತನಾಡಿದಂತಹ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಈ ಸರ್ಕಾರ ಅಬಕಾರಿ ಹಗರಣದಲ್ಲಿ 6,000 ಕೋಟಿ ರೂಪಾಯಿ ಲೂಟಿ ಮಾಡಿದೆ. ಈ ಹಗರಣ ಕುರಿತು ತನಿಖೆ ಕೂಡ ಆಗಬೇಕು ಅಂತ ಒತ್ತಾಯ ಮಾಡಿದ್ರು. ಜೊತೆಗೆ ಅಬಕಾರಿ ಸಚಿವರ ರಾಜೀನಾಮೆ ಕೊಡುವಂತೆ ಆಗ್ರಹಿಸಿದ್ರು. ರಾಜೀನಾಮೆ ಈವರೆಗೂ ಕೊಟ್ಟಿಲ್ಲ. ಅಬಕಾರಿ ಸಚಿವ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ನಿರ್ಣಯದ ವಿರುದ್ಧ ಮತ್ತೆ ಆರ್ ಅಶೋಕ್ ಅವರು ಆಕ್ರೋಶ ಹೊರಹಾಕಿದ್ರು. ವಿಪಕ್ಷ ನಾಯಕರು ಮನ್ರೇಗಾ ಯೋಜನೆಯಲ್ಲಿ ಈ ಸರ್ಕಾರ ಕೋಟ್ಯಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿದೆ. ವಿಬಿಜಿ ರಾಮ್ಜಿ ಯೋಜನೆ ಒಳ್ಳೆಯ ಯೋಜನೆ, ಪಾರದರ್ಶಕತೆ ತರಲಾಗಿದೆ. ಇಂತಹ ಕಾಯ್ದೆಯನ್ನು ವಿರೋಧಿಸಿ ಈ ಸರ್ಕಾರ ನಿರ್ಣಯ ಮಾಡ್ತಾ ಇದೆ. ಈ ನಿರ್ಣಯಕ್ಕೆ ನಮ್ಮ ವಿರೋಧವಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಕ್ರೋಶ ಹೊರಹಾಕಿದ್ರು.